ನನ್ನ ಹೆಸರು IB ಬಿರಾದರ್ ಅಂತ. ನಾನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ 1982ರಲ್ಲಿ MA ಎಕನಾಮಿಕ್ಸ್ ಪದವಿಯನ್ನು ಪಡೆದುಕೊಂಡು 1983ರಲ್ಲಿ RD ಪಾಟೀಲ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕನಾಗಿ ಸೇವೆಗೆ ಸೇರಿಕೊಂಡು ಸುಮಾರು 30 ವರ್ಷ ಉಪನ್ಯಾಸಕನಾಗಿ ಮುಂದೆ 5ರಿಂದ 6 ವರ್ಷ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದೇನೆ. 2019 ಜನವರಿಯಿಂದ ಈ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸುಮಾರು 7 ವರ್ಷಗಳಲ್ಲಿ ಕಾಲೇಜ ತನ್ನದೇ ಆದ ಪ್ರಗತಿ ಪಥದತ್ತ ಕೊಂಡೊಯ್ಯುವಲ್ಲಿ ಎಲ್ಲ ಸಿಬ್ಬಂದಿ ಜೊತೆಗೆ ಪ್ರಮುಖವಾದ ಕಾರ್ಯ ಮಾಡುತ್ತಿದ್ದೇನೆ. ಈ ಸಂಸ್ಥೆಯ ಮುಖ್ಯವಾದ ಉದ್ದೇಶ ಏನಪ್ಪ, ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣ ಕೊಡತಕ್ಕಂಥ ಉದ್ದೇಶದಿಂದ ಈ ಸಂಸ್ಥೆ ಪ್ರಾರಂಭಗೊಂಡದ. ಈ ಸಂಸ್ಥೆಯಲ್ಲಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನದ ವಿದ್ಯಾರ್ಥಿಗಳು ಅಭ್ಯಾಸ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಉತ್ತಮ ರೀತಿಯಲ್ಲಿ ಇವತ್ತ ಕಾರ್ಯನಿರ್ವಹಿಸಲಿದ್ದಾರೆ ಹಾಗೂ ಅಧ್ಯಯನ ಮಾಡ್ತಾರೆ. ನಮ್ಮ ಕಾಲೇಜಿನ ಒಂದು ವಿಶೇಷ ಏನಪ್ಪಾ ಅಂದ್ರೆ, ನಾವು ಕಾಲೇಜಿಗೆ ಯಾವುದೇ ತರನಾದಂತಹ ರಜೆ ಕೊಡೋದಿಲ್ಲ. ರವಿವಾರ ಮಾತ್ರ ರಜೆ ಕೊಡ್ತೇವೆ. ಉಳಿದ ಎಲ್ಲ ದಿನಗಳು ಪಠ್ಯ ಮತ್ತು ಪಠ್ಯಪೂರಕ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದೇವೆ. ಇದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಮಾಡತಕ್ಕಂಥ ಪ್ರವೃತ್ತಿ ಹೆಚ್ಚಾಗಲಿಕ್ಕದ. ವಿದ್ಯಾರ್ಥಿಗಳು ತಮ್ಮ ಮುಂದಿನ ವ್ಯಾಸಂಗದಲ್ಲಿ ಯಾವುದೇ ಕಾಲೇಜಿನಲ್ಲಿ ಅಧ್ಯಯನ ಮಾಡುತ್ತಿದ್ದರೂ ಕೂಡ ಅವರು ಉತ್ತಮ ರೀತಿಯಲ್ಲಿ ಆ ಕಾಲೇಜಿನಲ್ಲಿ ನಮ್ಮ ಸಂಸ್ಥೆಯ ಹೆಸರನ್ನು ತರಿಸುವಲ್ಲಿ ಪ್ರಮುಖ ಪಾತ್ರ ಅಥವಾ ಪ್ರಮುಖವಾಗಿ ಅಧ್ಯಯನ ಮಾಡ್ತಾರಂತ ನಾವು ಹಲವಾರು ವಿದ್ಯಾರ್ಥಿಗಳಿಂದ ತಿಳಿದುಕೊಂಡಿದ್ದೆವು. ಅಲ್ಲಲ್ಲಿ ಈಗ ಉದಾಹರಣೆಗಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಹೋಗಿದ್ದಾರೆ, ಕೆಲವರು BAMS ದಲ್ಲಿ ಅಧ್ಯಯನ ಮಾಡ್ತಿದ್ದಾರೆ, ಕೆಲವರು ಏನದಲ್ಲ ನರ್ಸಿಂಗ್ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಕೆಲವು ವಿದ್ಯಾರ್ಥಿಗಳು ಏನದಲ್ಲ ಅಗ್ರಿಕಲ್ಚರ್ ಇತ್ಯಾದಿ ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡ್ತಾರೆ. ಅವರು ಉತ್ತಮ ರೀತಿಯಲ್ಲಿ ತಮ್ಮ ಅಧ್ಯಯನವನ್ನು ಪೂರೈಸಿ ಕೆಲವು ವಿದ್ಯಾರ್ಥಿಗಳು ವಿವಿಧ ಹುದ್ದೆಗಳಲ್ಲಿ ಇವತ್ತ ಸೇವೆಯನ್ನು ಸಲ್ಲಿಸಲಿದ್ದಾರೆ. ಅದರ ಜೊತೆಗೆ ವಾಣಿಜ್ಯ ವಿಭಾಗ, ನಾನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಾಗಿರುವುದರಿಂದ ವಾಣಿಜ್ಯ ವಿಭಾಗ ನಮ್ಮಲ್ಲಿ ಉತ್ತಮವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೈತದ. ಕಳೆದ 4-5 ವರ್ಷಗಳಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಸಿಂದಗಿ ತಾಲೂಕಿಗೆ ನಮ್ಮ ಕಾಲೇಜ್ ಪ್ರಥಮ ಸ್ಥಾನವನ್ನು ಗಳಿಸಿ, ಅದರ ಜೊತೆಗೆ ಬಿಜಾಪುರ ಜಿಲ್ಲೆಯಲ್ಲಿಯೂ ಕೂಡ ಉತ್ತಮ ಸ್ಥಾನವನ್ನು ಪಡೆದುಕೊಂಡದ್ದು ನಾವು ನೋಡ್ತೇವೆ. ಅದಕ್ಕಾಗಿ ವಾಣಿಜ್ಯ ವಿಭಾಗಕ್ಕೆ ನಮ್ಮಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಅದ. ಅದರ ಜೊತೆಗೆ ಕಲಾ ವಿಭಾಗವೂ ಕೂಡ ಈ ನಮ್ಮ ತಾಲೂಕಿನಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲಾ ಕಾಂಬಿನೇಷನ್ಗಳನ್ನು ನಮ್ಮ ಕಾಲೇಜಿನಲ್ಲಿ ಎಲ್ಲ ವಿಷಯಗಳನ್ನು ನಾವು ಏನದಲ್ಲ ಇಲಾಖೆಯಿಂದ ಅನುಮತಿ ಪಡೆದುಕೊಂಡಿದ್ದೆವು. ತಾಲೂಕಿನ ಯಾವುದೇ ಕಾಲೇಜುಗಳಲ್ಲಿ ಇರದೇ ಇರತಕ್ಕಂಥ ಎಲ್ಲ ಸಂಯೋಜನೆಗಳು ನಮ್ಮಲ್ಲಿ ಅದಾವ. ಉದಾಹರಣೆಗಾಗಿ ಐಚ್ಛಿಕ ಕನ್ನಡ, ಜಿಯೋಗ್ರಫಿ, ಅದರ ಜೊತೆಗೆ ಸಂಸ್ಕೃತ ಇತ್ಯಾದಿ ಹಲವಾರು ಕಾಂಬಿನೇಷನ್ಗಳನ್ನು ನಾವು ಕಲಾ ವಿಭಾಗದಲ್ಲಿ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಕಲಾ ವಿಭಾಗ ಕೂಡ ಉತ್ತಮ ರೀತಿಯಲ್ಲಿ ಪ್ರವೇಶವನ್ನ ಪಡೆದು ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಮ್ಮ PES ಸಂಸ್ಥೆ ಒಂದು ಆಕಾಶ ಕಿರಣ ಅಂತ ನಾವು ಹೇಳಬಹುದಾಗ್ಯದ. ನಮ್ಮ ಸಂಸ್ಥೆ ಅನುದಾನ ರಹಿತ ಸಂಸ್ಥೆಯಾಗಿರುವುದರಿಂದ ಸರ್ಕಾರದಿಂದ ಯಾವುದೇ ತೆರನಾದ ವೇತನದ ಅನುದಾನ ಬರುವುದಿಲ್ಲ. ಅದಕ್ಕಾಗಿ ನಾವು ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಗ್ರಾಮೀಣ ಪ್ರದೇಶದ ಬಡ ಕುಟುಂಬ, ಮಧ್ಯಮ ವರ್ಗದ ಕುಟುಂಬದ ವಿದ್ಯಾರ್ಥಿಗಳು ಮಾತ್ರ ನಮ್ಮ ಮಹಾವಿದ್ಯಾಲಯಕ್ಕೆ ಪ್ರವೇಶ ಪಡೆಯುವುದರಿಂದ ಅದನ್ನ ಮನಗಂಡು ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಲಾ ವಿಭಾಗಕ್ಕೆ ಸುಮಾರು 8ರಿಂದ 10 ಸಾವಿರ ರೂಪಾಯಿಗಳನ್ನು ನಾವು ಚಾರ್ಜ್ ಮಾಡ್ತೇವೆ ಆಯಾ ವಿದ್ಯಾರ್ಥಿಗಳಿಗೆ ಅಂಕಗಳ ಆಧಾರದ ಮೇಲೆ. ವಾಣಿಜ್ಯ ವಿಭಾಗಕ್ಕೆ 10ರಿಂದ 12 ಸಾವಿರ ರೂಪಾಯಿ. ಇನ್ನು ವಿಜ್ಞಾನ ವಿಭಾಗಕ್ಕೆ ಅದು ಕೂಡ ಅನುದಾನ ರಹಿತವಾಗಿರುವುದರಿಂದ ಅಲ್ಲಿ ಸುಮಾರು 25 ಸಾವಿರ ರೂಪಾಯಿ ಏನದಲ್ಲ ಫೀಯನ್ನ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ
ನಾವು ಏನದಲ್ಲ ಆ ಫೀ ಕಲೆಕ್ಷನ್ ಮಾಡ್ತೇವೆ. ಇದು ಅತ್ಯಂತ ಕಡಿಮೆ, ಉಳಿದೆಲ್ಲ ಕಾಲೇಜುಗಳಿಗೆ ಹೋಲಿಸಿದೆ ಅಂದ್ರೆ ನಮ್ಮ ಫೀ ಸ್ಟ್ರಕ್ಚರ್ ಏನದಲ್ಲ ಬಹಳ ಕಡಿಮೆ ಅದ ಅಂತ ನಾನು ಭಾವಿಸಿದ್ದೇನೆ. BP ಕರ್ಜಿಗಿ ಸರ್ 1971ರಿಂದ ಸುಮಾರು 3 ವರ್ಷ ಪ್ರಾಧ್ಯಾಪಕರಾಗಿ RD ಪಾಟೀಲ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ಮುಂದೆ ಪ್ರಾಚಾರ್ಯರಾಗಿ ಸುಮಾರು 28 ವರ್ಷಗಳ ಕಾಲ ಅಲ್ಲಿ ಪ್ರಾಚಾರ್ಯರಾಗಿ RD ಪಾಟೀಲ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯ ನಂತರ ಅವರು ತಮ್ಮದೇ ಆದಂತಹ ಒಂದು ಸಂಸ್ಥೆ ಪ್ರಾರಂಭ ಮಾಡೋಣ ಅಂತ ತಿಳ್ಕೊಂಡು ಈ ಸಂಸ್ಥೆ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣದ ಒಂದು ಉತ್ತಮವಾದಂತಹ ರೀತಿಯಲ್ಲಿ ತಮ್ಮ ಅನುಭವವನ್ನ ಇಲ್ಲಿ ಹಂಚಿಕೊಳ್ಳತಕ್ಕಂತಹ ಉದ್ದೇಶದಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣ ಕೊಡುವ ದೃಷ್ಟಿಯಿಂದ ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ.